ಕೆಲವೇ ಕ್ಷಣಗಳಲ್ಲಿ ಬಾಹ್ಯಾಕಾಶಕ್ಕೆ ಜಿಗಿಯಲಿದೆ ಅನ್ವೇಷ. PSLV C-62 ನಭಕ್ಕೆ ಹಾರುವಂತದ್ದಿದೆ. 2026ರ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ಇದು. ಕೆಲವೇ ಕ್ಷಣಗಳಲ್ಲಿ ಬಾಹ್ಯಾಕಾಶಕ್ಕೆ ಹಾರಲಿದೆ ಅನ್ವೇಷ. 2026ರ ಮೊದಲ ಬಾಹ್ಯಾಕಾಶ ಕಾರ್ಯಾಚರಣೆ ಇದು. ಶ್ರೀಹರಿಕೋಟಾದಿಂದ ಉಡಾವಣೆ ಆಗುತ್ತೆ PSLV C-62. ಹೆಮ್ಮೆಯ ಭಾರತದ ಮೇಲೆ ನಭದಿಂದಲೇ ಕಣ್ಗಾವಲನ್ನ ಇರಿಸಲಾಗುತ್ತೆ. ಈ ಮೂಲಕ ಪಾಕ್ ಚೀನಾಕ್ಕೆ ನಡುಕ ಶುರುವಾಗಿದೆ. ಭಾರತದ ಗಡಿ ಭಾಗ, ಪಾಕಿಸ್ತಾನದ ಗಡಿ ಭಾಗ, ಚೀನಾದ ಗಡಿ ಭಾಗಗಳ ಮೇಲೆ ಹದ್ದಿನ ಕಣ್ಣ ಇಡಲಾಗುತ್ತೆ. ಸರಹದ್ದಿನ ಮೇಲೆ ಹದ್ದಿನ ಕಣ್ಣು. ಭಾರತೀಯಕ್ಕೆ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮೈಲಿಗಲ್ಲು ಇದು. ನೋಡಿ, ಅನ್ವೇಷ ಉಪಗ್ರಹ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಭಕ್ಕೆ ಹಾರಲಿದೆ. ಮಹತ್ವಾಕಾಂಕ್ಷಿಯ ಅನ್ವೇಷ ಉಡಾವಣೆಗೆ, ಉಪಗ್ರಹ ಉಡಾವಣೆಗೆ ಈಗ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ 17 ನಿಮಿಷಕ್ಕೆ, ಈಗ 9 ಗಂಟೆ, ಇನ್ನು 1 ಗಂಟೆ 17 ನಿಮಿಷಕ್ಕೆ ಸರಿಯಾಗಿ ನಭಕ್ಕೆ ಹಾರುತ್ತೆ PSLV C-62 ರಾಕೆಟ್. ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದ ಅನ್ವೇಷ ಉಡಾವಣೆ ಇದು. ಅನ್ವೇಷ ಅಂತಲೇ ಕರೆಯಲ್ಪಡೋ ಅಂತ EOSN-1 ಅನ್ನೋ ಉಪಗ್ರಹ ಇದು. ಹೈಪರ್ ಸ್ಪೆಕ್ಟಕಲ್ ಭೂವೀಕ್ಷಣ ಉಪಗ್ರಹವನ್ನು ಹೊತ್ತೊಯ್ಯಲಿದೆ. ವ್ಯೂಹಾತ್ಮಕ ಕಣ್ಗಾವಲಿನ ಉದ್ದೇಶಕ್ಕಾಗಿ DRDO ಇಂದ ಅಭಿವೃದ್ಧಿಪಡಿಸಿರೋ ಅಂತ ಉಪಗ್ರಹ ಇದು. ಬಾಹ್ಯಾಕಾಶಕ್ಕೆ ಸೇರುತ್ತೆ. ಭಾರತ ಮತ್ತು ವಿದೇಶಗಳ ಒಟ್ಟು 14 ಉಪಗ್ರಹಗಳು. ಇದರ ಪೈಕಿ ಇವತ್ತು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇನ್ನು ಉಪಗ್ರಹ ಉಡಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಇಸ್ರೋದ ನಿವೃತ್ತ ನಿರ್ದೇಶಕರಾಗಿರೋ ಅಂತ SV ಶರ್ಮಾ ಅವರು ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶರ್ಮಾ ಅವರೇ, ನಮಸ್ಕಾರ. ನಮಸ್ಕಾರ ಮಧುಸೂದನ್, ಮತ್ತೆ ನಮಸ್ಕಾರ ಮಿಲಿಯನ್ ವ್ಯೂವರ್ಸ್ ಆಫ್ ನ್ಯೂಸ್ ಫಸ್ಟ್. ಬಹಳ ಸಂತೋಷ ನನಗೆ ಮತ್ತೆ ನಿಮ್ಮಲ್ಲಿ ವಾಪಸ್ ಬರ್ಲಿಕ್ಕೆ. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಇವತ್ತು ಕೆಲವೇ ಕ್ಷಣಗಳಲ್ಲಿ ಈಗ ಉಪಗ್ರಹ ಉಡಾವಣೆ ಆಗ್ತಾ ಇದೆ. ನಿಮ್ಮ ರಿಯಾಕ್ಷನ್ಸ್ ಅನ್ನ ಹೇಳೋದಾದ್ರೆ ಇದ್ರ ಬಗ್ಗೆ ಶರ್ಮಾ ಅವರೇ. ಬಹಳ ಮಹತ್ತರವಾದ ಲಾಂಚ್ ಇದು. 2026 ಫಸ್ಟ್ ಲಾಂಚ್ ಇದು C-62. C-62 PSLV ವೆಹಿಕಲ್ ಬಗ್ಗೆನೇ ಮಾತಾಡಬೇಕು ಅಂತ ನೋಡಿದ್ರೆ, ಇದು 64ನೇ ವೆಹಿಕಲ್. ಇದು 62 ಸಕ್ಸಸ್ ಆಗಿರುವಂತ ಒಂದು ವೆಹಿಕಲ್. ಮತ್ತೆ ಒಂದು 200 ಟನ್ ಇರುವಂತ ವೆಯ್ಟ್. ಮತ್ತೆ 4 ಸ್ಟೇಜ್ ಇದೆ ಇದರಲ್ಲಿ. ಫಸ್ಟ್ ಸ್ಟೇಜ್ ಬಂದ್ಬಿಟ್ಟು ಸಾಲಿಡ್ ಸ್ಟೇಜು, ಸೆಕೆಂಡ್ ಸ್ಟೇಜ್ ಲಿಕ್ವಿಡ್ ಸ್ಟೇಜು, ಥರ್ಡ್ ಸ್ಟೇಜ್ ಸಾಲಿಡ್ ಸ್ಟೇಜು, ಮತ್ತೆ ಫೋರ್ತ್ ಸ್ಟೇಜ್ ಲಿಕ್ವಿಡ್ ಸ್ಟೇಜು. ಈ ರೀತಿಯಾಗಿ PSLV C-62 ಬಹಳ ಒಂದು ಘನವಾದ ಒಂದು ವೆಹಿಕಲ್. ಬಹಳ ಇಂಪಾರ್ಟೆಂಟ್ ಆಗಿ ಒಂದು ಮಾತು ಹೇಳಬೇಕು ಇಲ್ಲಿ. ಈ ವೆಹಿಕಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಪ್ರೈವೇಟ್ ಇಂಡಸ್ಟ್ರಿಯಿಂದ ಮಾಡಿರುವಂಥದ್ದು. ಏನು ನಾವು ಆತ್ಮನಿರ್ಭರತಾ 2047 ಅಚೀವ್ ಮಾಡಬೇಕು ಅಂತ ಇದ್ದೀವಿ. ಅದಕ್ಕೆ ಬಹಳ ಒಂದು ಇಂಪಾರ್ಟೆಂಟ್ ಆದ ಒಂದು ವಿಷಯ, ಈ ಕಂಪ್ಲೀಟ್ ಆಗಿ ಫ್ಯಾಬ್ರಿಕೇಟೆಡ್, ಟೆಸ್ಟೆಡ್ ಅಂಡ್ ಬೀಯಿಂಗ್ ಲಾಂಚ್ಡ್ ಬೈ ದಿ ಪ್ರೈವೇಟ್ ಏಜೆನ್ಸಿ ಥ್ರೂ NSIL. ಇದು ಬಹಳ ಒಂದು ಮುಖ್ಯವಾದ ಒಂದು ಅಂಶ ಆಗುತ್ತೆ. ಈ PSLV C-62 ಲಾಂಚ್ ವೆಹಿಕಲ್ ಬಹಳ ಡಿಮಾಂಡ್ ಕೂಡ ಇದೆ. ಈ ನಮ್ಮದೇ ಸ್ಯಾಟಲೈಟ್ ಲಾಂಚ್ ಅಲ್ಲದಾಗೆ ಬೇರೆ ದೇಶಗಳು ಕೂಡ ಇದನ್ನ ಥ್ರೂ NSIL ಇದನ್ನ ಯೂಸ್ ಮಾಡ್ಕೊಳ್ತಾ ಇದೆ. ಇದು ಪ್ರಥಮವಾದ ಒಂದು ಪಾಯಿಂಟ್. ಎರಡನೇದಾಗಿ ನಾವು ಈ ಅನ್ವೇಷ ಅನ್ನೋ ಒಂದು ಸ್ಯಾಟಲೈಟ್ ನೋಡೋದಾದ್ರೆ, ಇದು ಬಹಳ ವಿಭಿನ್ನವಾದ ಒಂದು ಸ್ಯಾಟಲೈಟ್. ನಮ್ಮಲ್ಲಿ ಬಹಳವಾದ ಕಮ್ಯುನಿಕೇಶನ್ ಸ್ಯಾಟಲೈಟ್ಗಳು ಮತ್ತೆ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಗಳು ಎಲ್ಲ ಇದೆ. ಈ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ ಅಂತ ಹೇಳಿದ್ರೆ ಲೋ ಅರ್ತ್ ಆರ್ಬಿಟ್ ಸ್ಯಾಟಲೈಟ್ಸ್. ಇದರಲ್ಲಿ ಆಪ್ಟಿಕಲ್ ಪೇಲೋಡ್ಸ್ ಅಂತ ಇರುತ್ತೆ, ಅಂದ್ರೆ ಆಪ್ಟಿಕಲ್ ಇಮೇಜಿಂಗ್ ಅಂತ ಮಾಡ್ತಾರೆ. ಆಪ್ಟಿಕಲ್ ಇಮೇಜಿಂಗ್ ಅಲ್ಲಿ ಏನಂತಂದ್ರೆ, ನಮ್ಮ ಏನು ವಿಬ್ ಗಯಾರ್ ಇದೆ, ಆ ವಿಬ್ ಗಯಾರ್ ಇರುವಂತ ಒಂದು ಬೆಳಕಿನಲ್ಲಿ ಇರುವಂತದ್ದು ಮಾತ್ರ ಮೇಲೆ ಸೂಪರ್ಫಿಷಿಯಲ್ ಆಗಿ ಕಾಣುತ್ತೆ. ಆದ್ರೆ ಈ ಒಂದು ಅನ್ವೇಷ ಸ್ಯಾಟಲೈಟ್ ಅಲ್ಲಿ ಇದು ಬಹಳ ವಿಭಿನ್ನವಾಗಿ ಇಸ್ರೋ ಮತ್ತೆ DRDO ತಯಾರು ಮಾಡಿರುವಂತಹ ಸ್ಯಾಟಲೈಟು. ಇದರಲ್ಲಿ ಪೇಲೋಡ್ ಬಂದ್ಬಿಟ್ಟು DRDO ಡಿಸೈನ್ ಮಾಡಿ, ಡೆವಲಪ್ ಮಾಡಿ, ಫ್ಯಾಬ್ರಿಕೇಟ್ ಮಾಡಿ ಇಸ್ರೋಗೆ ಕೊಟ್ಟಿದೆ. ಅದರಲ್ಲಿ ಬಸ್ ಸಿಸ್ಟಮ್ ಅಂತ ಏನ್ ಹೇಳ್ತೀವಿ, ಕಂಟ್ರೋಲ್ ಸಿಸ್ಟಮ್, ಪವರ್, ಸೆನ್ಸರ್, ಆಕ್ಚುಯೇಟರ್, ಮತ್ತೆ ಕಂಪ್ಲೀಟ್ ಆಗಿ ಬೇಕಾಗಿರೋ ಮತ್ತೆ ಪ್ರೊಪಲ್ಷನ್ ಸಿಸ್ಟಮ್ ಎಲ್ಲ ಕಂಪ್ಲೀಟ್ ಆಗಿ ಇಸ್ರೋ ಮಾಡಿದೆ. ಆ ಪೇಲೋಡ್ ಅನ್ನ DRDO ಇಂಟಿಗ್ರೇಟ್ ಮಾಡ್ಕೊಂಡಿದೆ. ಈ ಪೇಲೋಡ್ ವಿಶಿಷ್ಟ ನೋಡ್ತಾ ಹೋದ್ರೆ, ಇದರಲ್ಲಿ ನಾವು ಏನು ಆಪ್ಟಿಕಲ್ ಇನ್ಸ್ಪೆಕ್ಷನ್ಸ್ ಮಾಡ್ತೀವಿ, ಅಂದ್ರೆ ಈಗ ಬೆಳಕಿನಲ್ಲಿ ಏನು ಕಾಣ್ತೀವಿ ಅದಕ್ಕಿಂತ ಹೆಚ್ಚಾಗಿ ಕಾಣುವಂತ ಒಂದು ವಿಶಿಷ್ಟವಾದ ಒಂದು
ಕ್ಷಮತೆಯನ್ನ ಈ ಪೇಲೋಡ್ ಹೊಂದ್ಕೊಂಡಿದೆ. ಇದರಲ್ಲಿ ನಮ್ಮ ಏನು ವಿಬ್ಗಯಾರ್ ಅಂತ ಹೇಳ್ತೀವಿ ಅದು ಬಿಟ್ಟು ಇವಾಗ ಇನ್ವಿಸಿಬಲ್ ಏನೋ ಆಪ್ಟಿಕಲ್ ಇನ್ಸ್ಪೆಕ್ಷನ್ಸ್ ಅಂತ ಹೇಳ್ತೀವಿ, ಅಲ್ಟ್ರಾವೈಲೆಟ್ ಇನ್ಸ್ಪೆಕ್ಷನ್ ಅಂತ ಹೇಳ್ತೀವಿ, ಮತ್ತೆ ಅಲ್ಟ್ರಾವೈಲೆಟ್ ಇನ್ಸ್ಪೆಕ್ಷನ್ ಮತ್ತೆ ಮತ್ತೆ ಏನು ಡೆಪ್ತ್, ಈಗ 3D ಇನ್ಸ್ಪೆಕ್ಷನ್ಸ್ ಅಂತ ಹೇಳ್ತೀವಲ್ಲ, ಅದಾಗಿ ನಾವು ಏನು ನೋಡ್ತೀವೋ ಅದಕ್ಕಿಂತ ಕೆಳಗಡೆಯಿಂದ ನೋಡುವಂತ ಒಂದು ಕ್ಷಮತೆಯನ್ನ ಈ ಒಂದು ಆಪ್ಟಿಕಲ್ ಪೇಲೋಡ್ ಹೊಂದಿದೆ. ಇದರಿಂದ ಇವಾಗ ಡೇ ಅಂಡ್ ನೈಟ್ ಸ್ಯಾಟಲೈಟ್ಸ್ ಅಂತ ನಾವು ಮೊದಲು ಲಾಂಚ್ ಮಾಡಿದೀವಲ್ವಾ, ಈಗ ಡೇ ಅಂಡ್ ನೈಟ್ ಸ್ಯಾಟಲೈಟ್ ಏನಾಗುತ್ತೆ, ರಡಾರ್ಸ್ ಯೂಸ್ ಮಾಡ್ತಾರೆ. ರಡಾರ್ಸ್ ಯೂಸ್ ಮಾಡಿಕೊಂಡು RF ಸಿಗ್ನಲ್ಸ್ ಯೂಸ್ ಮಾಡಿಕೊಂಡು ನಾವು ಅದನ್ನ ನೋಡ್ತಾ ಇರ್ತೀವಿ. ಆದರೆ ಇದರಲ್ಲಿ ಡೇ ಟೈಮಲ್ಲೇನೆ ಕಂಪ್ಲೀಟ್ ಆಗಿ ಈಗ ಭೂಮಿಯ ಕೆಳಗಡೆ ಏನಿದೆ ಅಂದ್ರೆ ಭೂಮಿಯ ಸರ್ಫೇಸ್ಗೆ ಇವಾಗ ಗಿಡಗಳ ಕೆಳಗಡೆ ಏನಾದ್ರು ಅಡಗಿಸಿಟ್ಟಿರ್ಬೋದು, ಅದನ್ನ ನೋಡ್ಬೋದು. ಮತ್ತೆ ಟ್ಯಾಂಕರ್ಗಳೇನಾದ್ರು ಗಿಡಗಳ ಮಧ್ಯದಲ್ಲಿ ಇರ್ಬೋದು. ಈಗ ಟೆರೈನ್ ಬಹಳ ದೊಡ್ಡದಲ್ಲ, ಇವಾಗ ನಮ್ಮ ಬಾರ್ಡರ್ಗಳು ನೋಡ್ತಾ ಹೋದ್ರೂ ಫಾರೆಸ್ಟ್ ಇದೆ, ಮತ್ತೆ ಡೆಸರ್ಟ್ ಇದೆ. ಆ ಫಾರೆಸ್ಟ್ ಒಳಗಡೆ ಏನಾದ್ರೂ ನಮಗೆ ಏನಾದರೂ ಒಂದು ಡೇಂಜರ್ ಇರ್ಬೋದಾ ಅದನ್ನು ಕಂಡುಹಿಡಿಯುವಂಥ ಒಂದು ಕ್ಷಮತೆ ಕೂಡ ಈ ಸ್ಯಾಟಲೈಟ್ ಹೊಂದಿದೆ. ಇದು ಬಹಳ ಒಂದು ಮಹತ್ತರವಾದ ಸ್ಯಾಟಲೈಟ್ ಆಗುತ್ತೆ, ಎಸ್ಪೆಷಲಿ ಫಾರ್ ಸ್ಟ್ರಾಟಜಿಕ್ ಸೆಕ್ಟರ್. ಯಾಕೆಂದ್ರೆ ಜಾಸ್ತಿ DRDO ಅದ ಹೇಗೆ ಯೂಸ್ ಮಾಡ್ತೇನೆ ಅದ್ರದ್ದು ಅಪ್ಲಿಕೇಶನ್ ಮತ್ತೆ ಅದ್ರ ಹೇಗೆ ಮಾಡುತ್ತೆ ಅನ್ನೋದು DRDO ಡಿಸೈಡ್ ಮಾಡುತ್ತೆ. ಆದರೆ ಅದ್ರದ್ದು ಕ್ಷಮತೆ ಬಹಳ ಇದೆ. ಅದಲ್ಲದಾಗೆ ಇದು ಸಿವಿಲಿಯನ್ ಅಪ್ಲಿಕೇಶನ್ಗಳು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದು ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಿ, ಈಗ ಸಾಯಿಲ್ ಹೇಗಿದೆ, ಸಾಯಿಲ್ ಸಾಫ್ಟ್ ಆಗಿದೆಯಾ, ಹಾರ್ಡ್ ಆಗಿದೆಯಾ, ಮತ್ತೆ ಅದ್ರದ್ದು ಹೇಗೆ ಚೇಂಜಸ್ ಆಗ್ತಾ ಇದೆ ಸಾಯಿಲ್ ಅಲ್ಲಿ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿ ತೋರಿಸ್ಕೊಡುತ್ತೆ. ಇದರಿಂದ 2 ಥರದಲ್ಲೂ ಯೂಸ್ ಆಗುತ್ತೆ. ಒಂದು ಸ್ಟ್ರಾಟಜಿಕ್ ಸೆಕ್ಟರ್ ಅಲ್ಲಿ ಇವಾಗ ಒಂದು ಟ್ಯಾಂಕರ್ ಹೋಗ್ಬೇಕಾದ್ರೆ ಆ ಸರ್ಫೇಸ್ ಹೇಗಿದೆ, ಆ ಅದನ್ನ ಮ್ಯಾನ್ಯೂರಿಂಗ್ ಅಂತ ಹೇಳ್ತೀವಿ ನೋಡಿ. ಇವಾಗ ನಾವು ಗೂಗಲ್ ಅಲ್ಲಿ ಹಾಕಿದ್ರೆ ಗೂಗಲ್ ಶಾರ್ಟೆಸ್ಟ್ ವೇ ತೋರಿಸುತ್ತೆ ಅಂತ, ಅದೇ ರೀತಿಯಾಗಿ ಇಲ್ಲಿ ಯಾವ ರೀತಿಯಾಗಿ ನಾವು ವೆಹಿಕಲ್ಗಳು ಮೂವ್ ಮಾಡಿದ್ರೆ, ಟ್ಯಾಂಕರ್ಗಳು ಮೂವ್ ಮಾಡಿದ್ರೆ ನಮಗೆ ಸೇಫ್ ಆಗಿ ಹೋಗ್ಬೋದು. ಮತ್ತೆ ಇವಾಗ ರಿವರ್ ಕ್ರಾಸ್ ಮಾಡಬೇಕಾಗುತ್ತೆ ಕೆಲವು ಟೈಮ್ ಟ್ಯಾಂಕರ್ಗಳು. ಆ ರಿವರ್ ಕ್ರಾಸ್ ಮಾಡಬೇಕಾದ್ರೆ ಎಲ್ಲಿ ಸೇಫೆಸ್ಟ್ ಜಾಗ ರಿವರ್ ಕ್ರಾಸ್ ಮಾಡಲಿಕ್ಕೆ, ಎಷ್ಟು ಡೆಪ್ತ್ ಇದೆ, ಆ ಡೆಪ್ತ್ ಇರೋ ಜಾಗದಲ್ಲಿ ಭೂಮಿ ಹೇಗಿದೆ, ಇದೆಲ್ಲನೂ ಕೂಡ ಈ ಸ್ಯಾಟಲೈಟ್ ಕೊಡೋದ್ರಿಂದ ಇದು ಬಹಳ ಇಂಪಾರ್ಟೆಂಟ್ ಸ್ಯಾಟಲೈಟ್. ಬೋತ್ ಲ್ಯಾಂಡ್ ಮತ್ತೆ ಸೀನಲ್ಲಿ, ಲ್ಯಾಂಡ್ ಮತ್ತೆ ವಾಟರ್ನಲ್ಲಿ ಮೂವ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಈಗ ಲ್ಯಾಂಡ್ ಮೈನ್ಸ್ ಅಂತ ಹೇಳ್ತಾರೆ ನೋಡಿ, ಲ್ಯಾಂಡ್ ಮೈನ್ಸ್ನೆಲ್ಲಾನು ಪ್ಲಾಂಟ್ ಮಾಡಿ ಅಲ್ಲಿ ಏನಾದರೂ ನಮ್ಮ ವೆಹಿಕಲ್ಗಳು ಮೂವ್ ಆಗಬೇಕಾದ್ರೆ ಅಲ್ಲಿ ಬ್ಲಾಸ್ಟ್ ಆಗಿ ಒಂದು ಏನು ತೊಂದರೆಗಳಾಗುತ್ತೆ ಅದನ್ನು ಕೂಡ ಕಂಡುಹಿಡಿಯುವಂಥ ಒಂದು ಶಕ್ತಿ ಈ ಆಪ್ಟಿಕಲ್ ಪೇಲೋಡಿಗೆ ಇದೆ. ಈ ಅನ್ವೇಷ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದು ಫಸ್ಟ್ ಆಫ್ ದ ಸೀರೀಸ್. ಇದೇ ರೀತಿಯಾಗಿ ಇನ್ನೂ 2-3 ಸ್ಯಾಟಲೈಟ್ ಬರಬೇಕು, ಅವಾಗಲೇ ಇದು ಕಂಪ್ಲೀಟ್ ನಮಗೆ 100% ಕವರೇಜ್ ಕೊಡುವಂಥದ್ದು. ಫಸ್ಟ್ ಆಫ್ ದ ಸೀರೀಸ್ ಇದು ಸಕ್ಸಸ್ ಡೆಫಿನೆಟ್ ಆಗಿ ಆಗುತ್ತೆ ಅನ್ನೋ ಒಂದು ಎಲ್ಲ ಸಿಗ್ನಲ್ಗಳು ಕಾಣ್ತಾ ಇದೆ. ಇದು ಸಕ್ಸಸ್ ಆಗಲಿ. ಮತ್ತೆ 10 ಗಂಟೆ 18 ನಿಮಿಷಕ್ಕೆ ಉಡಾವಣೆ ಸ್ಟಾರ್ಟ್ ಆಗುತ್ತೆ. 10 ಗಂಟೆ 18 ನಿಮಿಷ ಉಡಾವಣೆ ಸ್ಟಾರ್ಟ್ ಆದಾಗ PSLV ರಾಕೆಟ್ ಫಸ್ಟ್ ಸ್ಟೇಜ್ ಏನಿದೆ ಸಾಲಿಡ್ ರಾಕೆಟ್ C-139 ಸಾಲಿಡ್ ರಾಕೆಟ್ ಮತ್ತೆ 2 ಬೂಸ್ಟರ್ಸ್ ಇದೆ. ಡಾಕ್ಟರ್ ಶರ್ಮಾ ಅವರೇ, ಇದು ಪ್ರಮುಖವಾಗಿ ತಾವು ಉಲ್ಲೇಖ ಮಾಡ್ತಾ ಇದ್ರಿ ಅಂಶಗಳನ್ನ. ಒಂದು ಇಂಟರಪ್ಟ್ ಮಾಡ್ತೀನಿ ಈಗ ಇಲ್ಲಿ. ದೇಶದ 2047 ಆತ್ಮನಿರ್ಭರ್ ಭಾರತ ಸೃಷ್ಟಿಗೆ ಈ ಒಂದು ರಾಕೆಟ್ ಬಹಳ ಪ್ರಮುಖ ಅಂತ ಹೇಳಿದ್ರಿ. ಮೊಟ್ಟ ಮೊದಲನೇ ರಾಕೆಟ್ ಗಡಿ ಭಾಗಗಳಲ್ಲಿ ಹದ್ದಿನ ಕಣ್ಗಾವಲು, ನಮ್ಮ ಸರಹದ್ದಿನ ಮೇಲೆ ಹದ್ದಿನ ಕಣ್ಗಾವಲನ್ನ ಇಡುತ್ತೆ ಅನ್ನೋ ಮಹತ್ವಾಕಾಂಕ್ಷೆ ಕೂಡ ಇದೆ. ಅದ್ರ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಡೆಫಿನೆಟ್ ಆಗಿ ಏನಂತ ಹೇಳಿದ್ರೆ, ಇವಾಗ ಎಲ್ಲ ದೇಶಗಳನ್ನೂ ಇವಾಗ ಏನು ನಮ್ಮ ಸೆಕ್ಯೂರಿಟಿ ಸಿಸ್ಟಮ್ ಬೇಕಾಗಿದೆ, ಅದಕ್ಕೆ ಸ್ಪೇಸ್ ಮತ್ತೆ ಸ್ಪೇಸ್ ಅಸೆಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಕ್ಕೆ ಈ 2047 ಆತ್ಮನಿರ್ಭರತಾ ಅಂತ ನೋಡ್ತಾ ಹೋದ್ರೆ ನಾವು ನಮಗೆ 4 ರಾಕೆಟ್ಗಳಿದೆ. ಒಂದು PSLV ರಾಕೆಟ್, ಇವತ್ತು ನಾವು C-62 ನೋಡ್ತಾ ಇದೀವಲ್ಲ, ಅದು ಬಹಳ ಒಂದು ಇಂಪಾರ್ಟೆಂಟ್ ರಾಕೆಟ್. ಯಾಕೆಂದ್ರೆ ಇದು ಅಪ್ ಟು 1500 kg 600 to 1000 ಕಿಲೋಮೀಟರ್ವರೆಗೂ ತಗೊಂಡೋಗುತ್ತೆ. ಮತ್ತೆ ನಮ್ಮ ಹತ್ರ GSLV ರಾಕೆಟ್ ಇದೆ, ಅದು 2200 kg GTO ಮತ್ತೆ 4400 kg ಲೋವರ್ ಆರ್ಬಿಟ್ ತಗೊಂಡೋಗುತ್ತೆ. ಮತ್ತೆ LVM-3 ಅಂತ ಇದೆ, ಆ ರಾಕೆಟ್ ನಮಗೆ 4400 kg GTOಗೆ ಮತ್ತೆ 18000 kg ನಮಗೆ ಅರ್ತ್ ಅಬ್ಸರ್ವೇಷನ್ ಅಂದ್ರೆ ಲೋವರ್ ಆರ್ಬಿಟ್ ತಗೊಂಡೋಗುತ್ತೆ. ನಮ್ಮ ಗಗನಯಾನ ಏನಿದೆ ಅದು LVM-3 ಮೇಲೆ ಡಿಪೆಂಡ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಆಗಿ ಆತ್ಮನಿರ್ಭರತಾ ಅಂತ ನೋಡ್ತಾ ಹೋದ್ರೆ, ಇವಾಗ ಇಸ್ರೋ ಮತ್ತೆ ಈ ದೇಶ ಏನ್ ಮಾಡಿದೆ ಅಂತಂದ್ರೆ, ಈ ಕಂಪ್ಲೀಟ್ ಆಗಿ ಈ ಸ್ಪೇಸ್ ಸೆಕ್ಟರ್ನ ಓಪನ್ ಮಾಡಿಬಿಟ್ಟಿದೆ. ಈಗ ಓಪನ್ ಮಾಡಿರೋದ್ರಿಂದ ಮೋರ್ ದನ್ 350 ಇಂಡಸ್ಟ್ರೀಸ್ ಇವಾಗ ಇಸ್ರೋ ರಾಕೆಟ್ಗಳು ಮತ್ತೆ ಸ್ಯಾಟಲೈಟ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಇದು ಪ್ರಥಮ ಹೆಜ್ಜೆಯಾಗಿ
PSLV ರಾಕೆಟ್ ಏನು ನಾವು ಇವತ್ತು ಉಡಾವಣೆ ಮಾಡ್ತಾ ಇದ್ದೀವಿ ಅದನ್ನ HAL ಮತ್ತೆ ಪ್ರೈವೇಟ್ ಇಂಡಸ್ಟ್ರಿ L&T ಎಲ್ಲ ಸೇರ್ಕೊಂಡು ಆ ಕನ್ಸೋರ್ಷಿಯಂ ಅಲ್ಲಿ ಮಾಡಿ ಕಂಪ್ಲೀಟ್ ಆಗಿ ಅವರೇ ತಯಾರು ಮಾಡಿ ಅವರೇ ಲಾಂಚ್ ಮಾಡಿ ತೊಗೊಂಡ್ಬಂದು ಲಾಂಚ್ ಮಾಡುವಂತ ಒಂದು ಏನು ಹೆಮ್ಮೆಯಾದಂಥ ಒಂದು ಗಳಿಗೆ ನಮಗೆ ಬಂದಿದೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ನಮ್ಮ ಇಂಡಸ್ಟ್ರಿಗಳು ಕೂಡ ನಾಟ್ ಓನ್ಲಿ ಡಿಪೆಂಡಿಂಗ್ ಅಪಾನ್ ದ ಗೌರ್ಮೆಂಟ್, ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಂತ ನಾವೇನು ಹೇಳ್ತೀವಿ, ಅದು ಬಹಳ ಘನವಾಗಿ ನಡೀತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ನಾವು ನೋಡ್ಬೇಕಾಗಿದೆ ಅಂತಂದ್ರೆ ಬಹಳ ಸ್ಟಾರ್ಟ್ಅಪ್ಗಳು ಇದರಲ್ಲಿ ಕೆಲಸ ಮಾಡ್ತಾ ಇದೆ. ಇದೇ ಒಂದು ಲಾಂಚ್ ಅಲ್ಲಿ ಒಂದು ಅನ್ವೇಷ ಸ್ಯಾಟಲೈಟ್, ಬಾಕಿ 15 ಸ್ಯಾಟಲೈಟ್ ಬಗ್ಗೆ ಕೂಡ ನಾವು ಮಾತಾಡಬೇಕಾಗುತ್ತೆ, ಯಾಕೆಂದ್ರೆ ಅದು ಬಹಳ ಇಂಪಾರ್ಟೆಂಟ್ ಆದ ಒಂದು ಕಮರ್ಷಿಯಲ್ ಆಕ್ಟಿವಿಟಿ ಅದು ಕೂಡ. ಪ್ಲಸ್ ಈ ಏನು ಸ್ಟಾರ್ಟ್ಅಪ್ಗಳಿದೆ, ಇವಾಗ ಧ್ರುವ ಸ್ಯಾಟಲೈಟ್ ಏರೋಸ್ಪೇಸ್ ಇಂದ 5 ಸ್ಯಾಟಲೈಟ್ ಇವರು ಲಾಂಚ್ ಮಾಡ್ತಾ ಇದ್ದಾರೆ ಈ ಸ್ಯಾಟಲೈಟ್ ಅಲ್ಲಿ, ಈ ರಾಕೆಟ್ ಅಲ್ಲಿ. ಸೊ ಆ ಸ್ಯಾಟಲೈಟ್ಗಳು ಕೂಡ ಬಹಳ ಒಂದು ಉನ್ನತವಾದಂಥ ಒಂದು ಪೇಲೋಡ್ಗಳನ್ನ ಹೊಂದಿರುವಂಥದ್ದು. ಮತ್ತು ಅದು ನಮಗೆ ಬೇಕಾದಂಥ ಏನು ಸಿವಿಲಿಯನ್ಗಾಗಲಿ, ಇಂಡಸ್ಟ್ರಿಗಾಗಲಿ, ಸ್ಟ್ರಾಟಜಿಕ್ ಸೆಕ್ಟರ್ಗಾಗಲಿ ಸರ್ವಿಸ್ ಕೊಡುವಂಥ ಒಂದು ಪೇಲೋಡ್ಗಳು ಮತ್ತು ರಡಾರ್ ಇಮೇಜಿಂಗ್ ಹೊಂದಿರುವಂಥ ಒಂದು ಪೇಲೋಡ್ಗಳು ಆ ಧ್ರುವ ಸ್ಯಾಟಲೈಟ್ಗಳಿಗೆ ಕಂಡು ಬರುತ್ತೆ. ಅದ್ರ ಜೊತೆಗೆ ಇನ್ನೂ 5 ಸ್ಯಾಟಲೈಟ್ ಬಂದ್ಬಿಟ್ಟು UK ಒಂದು ಕಂಪನಿಯಿಂದ 5 ಸ್ಯಾಟಲೈಟ್ ಕಮರ್ಷಿಯಲ್ ಬೇಸಿಸ್ ನಾವು ಲಾಂಚ್ ಮಾಡ್ತಾ ಇರೋಂಥದ್ದು ಬಹಳ ಒಂದು ಇಂಪಾರ್ಟೆಂಟ್ ಆದದ್ದು. ಆಮೇಲೆ ಒಂದು ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಇಂಡಿಯಾ ಮತ್ತು ನೇಪಾಲ್ ಬಂದ್ಬಿಟ್ಟು 2-3 ವರ್ಷಗಳಿಂದ ಕೆಲಸ ಮಾಡ್ತಾ ಇದೆ. ಅವರು ಒಂದು ತಯಾರು ಮಾಡಿದ ಸ್ಯಾಟಲೈಟ್ ಕೂಡ ಈ ಒಂದು ಲಾಂಚ್ ವೆಹಿಕಲ್ ಅಲ್ಲಿ ಹೋಗುತ್ತೆ. ಇನ್ನು 3 ಸ್ಯಾಟಲೈಟ್ ಬಂದ್ಬಿಟ್ಟು ಬಾಕಿ ನಮ್ಮದೇ ದೇಶದ ಎಂಜಿನಿಯರಿಂಗ್ ಕಾಲೇಜುಗಳು, ಯೂನಿವರ್ಸಿಟಿಗಳು ಮಾಡಿರುವಂಥ ಒಂದು ಕ್ಯೂಬ್ ಸ್ಯಾಟ್ ಅಂತ ಏನ್ ಹೇಳ್ತೀವಿ, ಅದು ಈ ಎಲ್ಲ ನೋಡ್ತಾ ಹೋದ್ರೆ ನಾವು ಆತ್ಮನಿರ್ಭರ್ತಾ ಅಂತ ಏನ್ ಹೇಳ್ತೀವಿ, ನಾಟ್ ಓನ್ಲಿ ದಿ ರಾಕೆಟ್, ನಮ್ಮ ಈ ಸ್ಯಾಟಲೈಟ್ ಮಾಡೋದ್ರಲ್ಲಿ ಮತ್ತೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಎನ್ಕರೇಜ್ ಮಾಡೋದ್ರಲ್ಲಿ ಮತ್ತೆ ನಾವು ಏನು ಈ ಸ್ಟಾರ್ಟ್ಅಪ್ಗಳಿದೆ ಅದೆಲ್ಲನೂ ಒಂದು ಈಕೋ ಸಿಸ್ಟಮ್ ಕ್ರಿಯೇಟ್ ಆಗ್ತಾ ಇದೆ ಅಂತ ಹೇಳಬೇಕು ಮಧುಸೂದನ್. ಥ್ಯಾಂಕ್ ಯು ಡಾಕ್ಟರ್ ಶರ್ಮಾ ಅವರ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.